ಅವರೆಕಾಳಲ್ಲ ಇದು, ವೆಲ್ವೆಟ್ ಬೀನ್ ಅಂತ. ಇದೇನು ಏನಪ್ಪ ಕೆಲಸ ಮಾಡುತ್ತೆ ಅಂದರೆ, ನೀವು ದನಗಳಿಗೆ ಮೇವಾಗೂ ಕೆಲಸ ಮಾಡುತ್ತೆ, ಮತ್ತು ಭೂಮಿ ಫಲವತ್ತತೆ ಅಂದರೆ ಹಸಿರೆಲೆ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಆಮೇಲೆ ನಿಮ್ಗೆ ಏನಪ್ಪ ಇದರಿಂದ ನೀವು ಅಪ್ಸೆಂಡ್ಗೂ ಹಸಿರೆಲೆ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂದರೆ, ಅದಕ್ಕೆ ನೀರು ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ಒಂದು ಸ್ವಲ್ಪ ನೀರಿದ್ರೂ ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಬಳ್ಳಿ ಥರ ಹಬ್ಕೊಳುತ್ತೆ, ಮತ್ತೆ ಶೀತ ಹಿಡಿದಿಟ್ಕೊಳುತ್ತೆ. ಅದರಿಂದ ಭಾಳ ರೈತರಿಗೆ, ಭಾಳ ಜನಕ್ಕೆ, ನಿಮ್ಗೆ ಅಂತಲ್ಲ, ನಿಮಗೂ ಗೊತ್ತಿಲ್ಲ ಅಲ್ವಾ, ಭಾಳ ರೈತರಿಗೂ ಗೊತ್ತಿಲ್ಲ ಈ ಬೀಜ ಏನು ಅಂತ, ವೆಲ್ವೆಟ್ ಬೀನ್ ಅಂತ. ಅದರಿಂದ ಇದನ್ನ ಇದು ಮೇವಿಗೆ ಬಳಸ್ಬೋದು. ಹೇಳ್ರಿ, ಎಷ್ಟು ತಿಂಗಳಿಗೆ ಬರ್ತಾ ಅಂತ ಇದು? ಹೌದಾ, ಇದು ನಿಮಗೆ ಒಂದು 2 ರಿಂದ 2.5 ತಿಂಗಳಿಗೆ ಬರುತ್ತೆ. 2.5 ತಿಂಗಳು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಹೂವಾಗಿನ ಮುಂಚೆ ರೋಟ್ ಓಡಿಸ್ಬೇಕು. ಹಸಿರೆಲೆ ಗೊಬ್ಬರ ಎಲ್ಲ ಏನು ಅಂದರೆ, ಹೂವಾಗಿನ ಮುಂಚೆ ರೋಟ್ ಓಡಿಸಿದೆ. ಹೂವಲ್ಲಿ ಬೆಳೀತಾ ಹೈಟ್ ಬರಲ್ಲ, ಇದು ಬಳ್ಳಿ ತರ ಬರುತ್ತೆ, ಬಳ್ಳಿ ತರ ಬರುತ್ತೆ. ಆಮೇಲೆ ಏನು ಅಂದ್ರೆ, ಹೂವಾಗಿನ ಮುಂಚೆ ರೋಟ್ ಓಡಿಸ್ಬೇಕು. ಹೂವು ಆದ್ಮೇಲೆ ರೋಟ್ ಓಡಿಸೋಕೆ ಹೋದ್ರೆ ಹೂವಲ್ಲಿ ಎಲ್ಲ ಹೂವಿಗೆ ಹೋಗುತ್ತೆ, ಆಮೇಲೆ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶ ಸಿಗಲ್ಲ ನಿಮ್ಗೆ ಎಲೆಯಲ್ಲಿ. ಅದರಿಂದ ಹೂವಾಗಿನ ಮುಂಚೆನೆ ಯಾವುದೇ ಹಸಿರೆಲೆ ಗೊಬ್ಬರ ಇದ್ರೂ ಹೂವಾಗಿನ ಮುಂಚೆ ರೋಟ್ ಓಡಿಸ್ಬೇಕು.